ಅಲ್ಲ ಅವಳು ಆದಿಮಾಯಿ ಆದಿಮಾಯಿ ಸಾಮಾನ್ಯ ಹೆಣ್ಣು ಅಂತ ನಾವು ಭಾವಿಸಿದ್ರೆ ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದ ತರುಣಿ ಎಲ್ಲವಳು ಮತ್ಯಾರವಳು ಆದಿಮಾರಿ ಆದಿ ಪರಾಶಕ್ತಿ, ಇನ್ನು ಮಾಯಾ ಮೋಹಿನಿಯಾಗಿಯೂ ಕೌಶಿಕ್ ಎನ್ನುವಂತಹ ಹೆಸರು ನೆಲೆಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ಯಾಕೆಂಬುದೇ ಅಲ್ಲ ಪ್ರಶ್ನೆ. ತಿಳಿದುಕೊಳ್ಳುವುದಕ್ಕೆ ನಮಗೆ ಹೇಗೆ ದೇವಲೋಕವನ್ನಾಡಬೇಕಾದಂತಹ ದೇವತೆಗಳು ಪದ ಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದಶರನ್ನು ತೊರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರವಳು? ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತಹ ಅವಳನ್ನು ಕೆಣಕುವುದಕ್ಕೆ ಹೋದೆ. ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ರಕ್ತಬೀಜ ಇದುವರೆಗೂ ನಾನು ಕೈಗೊಂಡ ಕಾರ್ಯ ವ್ಯರ್ಥ ಎಂಬುದಾಗಿ ಹೇಳ್ತಾ ಇತ್ತು. ಆದ್ರೆ ಮುಂದೆ ಮಾಡಬೇಕು ಎಂಬುದಾಗಿ ಹೇಳ್ತೀಯೋ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ
ಸುಖವನ ಮಾಡುವುದೆಲ್ಲ ನುಡಿಯ ನೀತಿಯ ಹೊರೆಯೇ ಬಿಡು ಮನದ ಮೂರ್ಖತೆಯ ಧನುಜೇಶ ನಮಗಿಂತ ದೊಡ್ಡವಾಗಿರುವಂತಹ ವ್ಯಕ್ತಿಯಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದರೆ ಪ್ರಾಮಾಣಿಕವಾಗಿ ನಮಗೆ ಒಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಪ್ರಭು ಅಡಿ ದುಡಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಅಲ್ಲ ಜಡಜನೇತ್ರ ಬರದ ತೆರದಲ್ಲಿ ಬದುಕಬೇಕು ಎನ್ನುವಂತಹ ಆಶೆ ನಿಮಗುಂಟು ಅಂತಾರೆ. ಪ್ರಭು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಮೂರ್ಖತನವನ್ನು ಬಿಟ್ಟು ಬಿಡಿ. ಈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡ ಮಟ್ಟೆ ಉಂಟಾದ್ರೆ ಅವಳ ಅನುಗ್ರಹದಿಂದ ನಮಗೆ ಬರ್ತದೆ. ಯಾರನ್ನು ಬಳೆಯಬೇಕೆಂಬುದಾಗಿ ನನ್ನ ಮನಸ್ಸಿಚ್ಛಿಸಿದ್ದೇನೋ ಅವಳನ್ನು ನಾನು ಬಡಿದ್ದೇನೆ. ಆಗುವುದಾದ್ರೆ ಕೈ ತರುವುದಕ್ಕಾಗಿ ಹೋಗು, ಅಲ್ಲವಾದಲ್ಲಿ ಅರಮನೆಯೊಳಗೆ ಸೀರೆಯನ್ನು ತೊಟ್ಟು ಬಳೆಯನ್ನು ತೊಟ್ಟು ಅನುಮಾನವೇ ತಗಜಿಯ ಕೊಡುವ ಆಶೀರ್ವಾದಿಸಿದ್ದಾರೆ.